ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲು ಒಂದು ಟೈಮ್ ಇತ್ತು. ಸ್ಕೂಲಿಗೆ ಮಕ್ಕಳು ಬರಲಿಲ್ಲ ಅಂತಂದರೆ ಕ್ಲಾಸ್ ರೂಮಿಗೆ ಚಕ್ಕರ್ ಹೊಡೆದಾಗ ಅಲ್ಲಿನ ಮೇಷ್ಟ್ರುಗಳು ಹುಡುಗರನ್ನ ಹುಡಿಕೊಂಡು ಹೋಗೋರು. ಎಲ್ಲಿದ್ರು ಕೂಡ ಹುಡುಕಿ ಕರ್ಕೊಂಬಂದು ಕ್ಲಾಸ್ ರೂಮಲ್ಲಿ ಕೂರಿಸಿ ಪಾಠ ಹೇಳ್ಕೊಡೋರು. ಆದರೆ ಈಗ ಕಾಲ ತುಂಬ ಬದಲಾಗಿದೆ. ಎಜುಕೇಷನ್ ಅನ್ನೋದು ಯಾವ ರೀತಿ ಆಗಿದೆ ಅಂತಂದರೆ ಆನ್ಲೈನ್ ಕ್ಲಾಸಸ್ಗಳು ಬಂದಿದೆ. ಮನೇಲೇ ಕೂತ್ಕೊಂಡು ಪಾಠನ ಕೇಳ್ಬೋದು ಅಂತ. ಅಂದರೆ ಸ್ಕೂಲಿಗೆ ಹೋಗಲೇಬೇಕು, ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ಗೆ ಹೋಗಲೇಬೇಕು ಪಾಠ ಕೇಳೋಕ್ಕೆ ಅನ್ನೋ ಥರ ಏನೂ ಇಲ್ಲ. ಆಗೆಲ್ಲ ನಮಗೇನಾದರೂ ಪ್ರಶ್ನೆ ಬಂತು, ಒಂದು ಡೌಟ್ ಇತ್ತು ಅಂತಂದರೆ ಮನೇಲಿ ಯಾರನ್ನಾದ್ರೂ ಕೇಳಿದ್ರೆ, ಯಾಕೆ ನಿಮ್ಮ ಎಷ್ಟು ಹೇಳ್ಕೊಡಲ್ವಾ, ಅವ್ರಿರೋದೇನಕ್ಕೆ, ಅವ್ರ ಹತ್ರ ಕೇಳೋಗಿ ಹೇಳ್ಕೊಡ್ತಾರೆ ಅಂತ. ಅಂದರೆ ಯಾವುದೇ ಸಮಸ್ಯೆ ಬಂದರೂ, ಲೈಫಲ್ಲಿ ಒಂದು ನಿರ್ಧಾರ ತೊಗೊಬೇಕು ಅಂತಂದರು, ಇಲ್ಲ ನನಗೇನಿದು ಅರ್ಥ ಆಗ್ತಿಲ್ಲ ಅಂತಂದರೂ ಕೂಡ ನಾವು ನಮ್ಮ ಮೇಷ್ಟ್ರ ಹತ್ರನೇ ಹೋಗಬೇಕಾಗಿತ್ತು. ಸರ್, ಇದೊಂದು ನನಗೆ ಡೌಟ್ ಇದೆ, ಇದನ್ನು ಹೇಳ್ಕೊಡಿ ಅಂತ. ಅಂದರೆ ಅವರು ಎಲ್ಲ ವಿಷಯದಲ್ಲೂ ಕೂಡ ಪಾಂಡಿತ್ಯ ಹೊಂದಿರೋರು ಆಗ್ತಾಯಿದ್ರು. ಆದರೆ ಈಗೇನಾಗಿದೆ ಅಂತಂದರೆ ಟೆಕ್ನಾಲಜಿ ಬೆಳೆದಂಗೆ ಈಗ ಒಂದು ಹಂತ ತಲುಪಿದೆ. ಏನು ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ, ಅಂದರೆ ಕೃತಕ ಬುದ್ಧಿಮತ್ತೆ ಅಂತ ಕನ್ನಡದಲ್ಲಿ ಕರೀತಾರೆ. ಏನಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ ಏನಿಲ್ಲ, ಜಸ್ಟ್ ಸಿಂಪಲ್ ಅಷ್ಟೇ. ಒಂದು ಮಗುನ ನೀವು ಕಲ್ಪನೆ ಮಾಡ್ಕೊಳ್ಳಿ. ಆ ಮಗುಗೆ ನೀವು ಒಂದು 10 ಚಿತ್ರಗಳನ್ನು ತೋರಿಸಿ. ಅದು ಪ್ರಾಣಿಗಳದ್ದಾಗಿರ್ಬೋದು, ಪಕ್ಷಿಗಳದ್ದಾಗಿರ್ಬೋದು, ಯಾವುದಾದ್ರೂ ಕೂಡ ಒಂದು 10 ಚಿತ್ರಗಳನ್ನು ತೋರಿಸಿ ಮಗುಗೆ. ಮತ್ತೆ ಇನ್ನೊಂದು ಚಿತ್ರನ ತೋರಿಸಿ, ಇದು ಯಾವ ಚಿತ್ರ ಹೇಳು ಅಂತಂದರೆ ಆ ಮಗು ಯಾವ ಒಂದು 10 ಚಿತ್ರಗಳನ್ನು ನೋಡಿರುತ್ತೋ ಆ 10 ಚಿತ್ರಗಳಲ್ಲಿ ಪ್ಯಾಟ್ರನ್ನ ಹುಡುಕುತ್ತೆ. ಯಾವ ರೀತಿ ಇದೆ, ಯಾವ ರೀತಿ ಸಿಮಿಲಾರಿಟಿಗಳಿದೆ ಅನ್ನೋದ್ರ ಬೇಸಿಸ್ ಮೇಲೆ, ಓ ಇದು ಹುಲಿ, ಇಲ್ಲ ಇದು ಚಿರತೆ, ಇಲ್ಲ ಅಂದರೆ ಇದು ಗಿಳಿ, ಇಲ್ಲ ಇದು ಬೆಕ್ಕು, ಇಲ್ಲ ನಾಯಿ ಅನ್ನೊಂದು ಗೆಸ್ಸಿನ ಆಧಾರದ ಮೇಲೆ ಹೇಳುತ್ತೆ ಅಲ್ವಾ. ಸೊ ಅದೇ ರೀತಿ AI ಕೂಡ ಹಿಂಗೆ ವರ್ಕ್ ಆಗೋವಂಥದ್ದು. ಅಂದರೆ ಸೆಟ್ ಆಫ್ ಡೇಟಾಗಳಿರುತ್ತೆ. ಅಂದರೆ ಎಲ್ಲ ವಿಷಯದಲ್ಲೂ ಕೂಡ ಒಂದು ಡೇಟಾನ ಕಲೆಕ್ಟ್ ಮಾಡ್ಕೊಂಡಿರುತ್ತೆ. ನೀವು ಯಾವ ಪ್ರಶ್ನೆನ ಕೇಳ್ತೀರಾ ಆ ಪ್ರಶ್ನೆಗೆ ಆ ಪ್ಯಾಟ್ರನ್ ಏನು ಮ್ಯಾಚ್ ಆಗುತ್ತೆ, ಆ ಪ್ಯಾಟ್ರನಿಗೆ ಮ್ಯಾಚ್ ಆಗಿರುವಂತಹ ಸಿಮಿಲಾರಿಟಿ ಹೊಂದಿರುವಂತಹ ಉತ್ತರನ ಅದು ಗೆಸ್ ಮೇಲೆ ಕೊಡುತ್ತೆ ನಿಮಗೆ. ಅದೇ ಕರೆಕ್ಟ್ ಉತ್ತರ ಅಂತ ಅಲ್ಲ, ಗೆಸ್ ಮೇಲೆ ಕೊಡುತ್ತೆ. ಸೊ ಎಷ್ಟು ಡೇಟಾ ಕಲೆಕ್ಟ್ ಮಾಡಿರುತ್ತೆ ಆ AI, ನಿಮ್ಮ ಪ್ರಶ್ನೆ ಎಷ್ಟು ಸ್ಪೆಸಿಫಿಕ್ ಆಗಿರುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ಅದು ಉತ್ತರನ ಕೊಡುತ್ತೆ. ಮೊದಲೆಲ್ಲ ನಾವು ಇಂಟರ್ನೆಟ್ಗೆ ಏನಾದರೂ ನಾವು ಹುಡುಕಬೇಕು ಅಂತಂದರೆ ಗೂಗಲ್ ಮಾಡ್ತಾ ಇದ್ವಿ. ಗೂಗಲ್ನಲ್ಲಿ ಎಷ್ಟೊಂದು ವೆಬ್ಸೈಟ್ಸ್ಗಳಲ್ಲಿ ಯಾವುದ್ಯಾವುದೋ ವಿಷಯಗಳಿರ್ತಿತ್ತು, ಆ ವಿಷಯನೆಲ್ಲ ಕಲೆಕ್ಟ್ ಮಾಡ್ಕೊತಿದ್ವಿ, ಒಂದು ಕಡೆ ಸೇರಿಸ್ತಿದ್ವಿ. ನಾವು ಮಾಡೋ ಕೆಲಸನ ಇವಾಗ ಏನು ಮಾಡುತ್ತೆ ಅಂದರೆ ಅದೇ AI ಏನು ಮಾಡುತ್ತೆ, ಅಷ್ಟೊಂದು ವೆಬ್ಸೈಟ್ಸ್ಗಳಿರೋ ಅಷ್ಟು ಡೇಟಾಗಳನ್ನು ಒಂದೇ ಕಡೆ ಕೂಡಿಸ್ಕೊಂಡು ಯಾವ ಒಂದು ನಮ್ಮ ಪ್ರಶ್ನೆಗೆ ಸಿಮಿಲೇಟ್ ಆಗಿರುವಂತಹ ಒಂದು ಉತ್ತರನ ಅದು ಏನು ಮಾಡುತ್ತೆ, ಕೊಡುತ್ತೆ. ಸೊ ಇದು AI ಮಾಡುವಂಥ ಕೆಲಸ. ಸೊ ಹಾಗಾಗಿ ನೀವು ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ನ ಕೇಳಿ, ಅಥವಾ ಸೈನ್ಸ್ ರಿಲೇಟೆಡ್ ಪ್ರಾಬ್ಲಮ್ನ ಕೇಳಿ, ಆರ್ಟನ್ನು ಕೇಳಿ, ಅಥವಾ ಹಿಸ್ಟ್ರಿನ ಕೇಳಿ, ಮ್ಯೂಸಿಕ್ನ ಕೇಳಿ, ಸ್ಪೋರ್ಟ್ಸ್ ಬಗ್ಗೆ ಕೇಳಿ, ಯಾವುದ್ರ ಬಗ್ಗೆ ಕೇಳಿದ್ರೂ ಕೂಡ AI ನಿಮಗೆ ಆನ್ಸರ್ ಮಾಡುತ್ತೆ. ಯಾಕೆಂದರೆ ಡೇಟಾ ಇದೆ. ಆದರೆ ಇವಾಗ ಬಂದಿರೋ ಪ್ರಶ್ನೆ ಏನು ಅಂತಂದರೆ, ನಮ್ಮ ಎಲ್ಲ ಪ್ರಶ್ನೆಗಳು ಕೂಡ AI ಉತ್ತರ ಕೊಡ್ತಿದೆ ಅಂತ ಅಂದಮೇಲೆ ಯಾವುದೇ ವಿಷಯನಾಗಲಿ, ಸೈನ್ಸ್ ಇರಲಿ, ಮ್ಯಾಥಮೆಟಿಕ್ಸ್ ಆಗಿರಲಿ, ಯಾವುದೇ ಎಜುಕೇಷನ್ ಟಾಪಿಕ್ ಬರಲಿ, ಈವನ್ ಮೆಡಿಸಿನ್ ಕೂಡ ಆಗಿರ್ಬೋದು, ಅಥವಾ ಯಾವುದೋ ಒಂದು ಪ್ಯೂರ್ ಸೈನ್ಸ್ ಆದರೂ ಕೂಡ ಆಗಿರ್ಬೋದು, ಯಾವುದೇ ವಿಷಯ ತೊಗೊಂಡ್ರೂ ಕೂಡ AI ನಮಗೆ ಉತ್ತರ ಕೊಡ್ತಿದೆ, ನಮಗೆ ಅದು ಕಲಿಸ್ತಿದೆ ಅಂತ ಅಂದಮೇಲೆ ನಮಗೆ ಆ್ಯಕ್ಚುಲಿ ಇವಾಗ ಟೀಚರ್ಸ್ನ ಅವಶ್ಯಕತೆ ಇದೆಯಾ ಅಂತ ಕೇಳುತ್ತೆ. ಈಗ ಕಾಡ್ತಿರೋ ಪ್ರಶ್ನೆ ಏನು ಅಂತಂದರೆ, AI ಬಂದಿದೆ, ಟೀಚರ್ಸ್ನ ಕೆಲಸ ಇದೆಯೋ ಇಲ್ವೋ ಅನ್ನೋದು ಪ್ರಶ್ನೆ ಆಗಿ ಉಳಿದಿದೆ. ಹಾಗಾದರೆ AI ನಿಜವಾಗ್ಲೂ ಕೂಡ ಇಂಟೆಲಿಜೆಂಟಾ? ಅಲ್ಲ, AI ನಿಜವಾಗ್ಲೂ ಕೂಡ ಇಂಟೆಲಿಜೆಂಟ್ ಅಲ್ಲ. ಯಾಕೆ ಅಂದರೆ ಅದೊಂದು ಸಾಫ್ಟ್ವೇರ್ ಅಷ್ಟೇ. ಅದು ಏನು ಮಾಡ್ತಾ ಇದೆ ಅಂತಂದರೆ, ಏನು ಸೆಟ್ ಆಫ್ ಡೇಟಾಸ್ಗಳಿದೆ ಆ ಡೇಟಾಗಳನ್ನು ಇನ್ಫಾರ್ಮೇಷನ್ ರೀತಿ ನಿಮಗೆ ಕೊಡ್ತಾ ಇದೆ ಅಷ್ಟೇ. ಜೆಮಿನಿ ಇರ್ಬೋದು, ChatGPT ಇರ್ಬೋದು, ಪರ್ಪ್ಲೆಕ್ಸಿಟಿ ಇರ್ಬೋದು, ಅಥವಾ AI ಪ್ಲ್ಯಾಟ್ಫಾರ್ಮ್ ಯಾವುದೇ ಆಗಿರಲಿ, ಅದು ತನ್ನಲ್ಲಿರುವಂಥ ಡೇಟಾನ ಇನ್ಫಾರ್ಮೇಷನ್ ಆಗಿ ನೀವು ಕೇಳಿರೋ ಪ್ರಶ್ನೆಗಳಿಗೆ ಕೊಡ್ತಾ ಇದೆ ಅಷ್ಟೇ. ಆದರೆ ಅದು ನಮಗೆ ಜ್ಞಾನವಾಗಿ ಬದಲಾಗ್ತಾ ಇಲ್ಲ. ನಾವೊಂದು ಅರ್ಥ ಮಾಡ್ಕೊಳೋದಿದೆ ಇಲ್ಲಿ, ಏನು ಅಂತಂದರೆ ಇನ್ಫಾರ್ಮೇಷನ್ನೇ ಬೇರೆ, ಜ್ಞಾನನೇ ಬೇರೆ. ಇನ್ಫಾರ್ಮೇಷನ್ ಅಂದರೆ ಮಾಹಿತಿ, ನಾವೇನು ನೋಡ್ತೀವಿ, ಏನು ನಾವು ಓದ್ತಾ ಇದ್ದೀವಿ, ಸೆಟ್ ಆಫ್ ಡೇಟಾಗಳೇನಿದೆ, ನಾವೇನು ತಿಳ್ಕೊತಾ ಇದ್ದೀವಿ, ಎಲ್ಲನೂ ಕೂಡ ಇನ್ಫಾರ್ಮೇಷನ್ ಅಷ್ಟೇ. ಆದರೆ ನಿಜವಾಗ್ಲೂ ಕೂಡ ನಾವು ಕೇಳಿಸ್ಕೊಂಡಿರೋದನ್ನ, ನಾವು ಓದಿರೋದನ್ನ ನಿಜವಾಗ್ಲೂ ಕೂಡ ನಾವು ಅರ್ಥ ಮಾಡ್ಕೊತಾ ಇದ್ದೀವಾ? ನಾವು ಅರ್ಥ ಮಾಡಿಕೊಂಡ್ರೆ ಅದು ಜ್ಞಾನವಾಗಿ ಬದಲಾಗತ್ತೆ. ಅದು ಜ್ಞಾನ ಅಂದರೆ ನಾಲೆಡ್ಜ್ ಅಂತ. ಇದನ್ನು AI ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ AIಗೆ ಹ್ಯೂಮನ್ ಎಮೋಷನ್ಸ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಹುಡುಗ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡಾಗ ಅವನು ಮಾತಾಡ್ತಿಲ್ಲ, ತುಂಬ ಸಪ್ಪಗಿದ್ದಾನೆ,
ಏನೋ ಟೆನ್ಷನಲ್ಲಿದ್ದಾನೆ, ತುಂಬ ಸ್ಟ್ರೆಸ್ಡ್ ಆಗಿದ್ದಾನೆ ಅಂತಂದರೆ ಅದನ್ನು ಒಬ್ಬ ಟೀಚರು ಗುರುತಿಸ್ತಾನೆ. ಆ ಸ್ಟೂಡೆಂಟ್ ಹತ್ರ ಹೋಗ್ತಾನೆ, ಯಾಕೆ ಇವತ್ತು ನೀನು ಸಪ್ಪಗಿದೆಯಾ, ಏನಾದರೂ ಬೇಜಾರಾ, ಹುಷಾರಿಲ್ವಾ, ಮನೇಲಿ ಏನಾದರೂ ಪ್ರಾಬ್ಲಮ್ಮಾ ಅನ್ನೋದು ಕೇಳ್ತಾನೆ. ಅಲ್ಲಿ ಬೆಳೆಯುವಂತಹ ಒಂದು ಹ್ಯೂಮನ್ ಕನೆಕ್ಷನ್ಸ್ಗಳನ್ನು AI ಕೊಡೋಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲಿ ಟೀಚರ್ಸ್ನ ರೋಲ್ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಒಬ್ಬ ಟೀಚರು ಒಬ್ಬ ಸ್ಟೂಡೆಂಟ ಮನಸ್ಸಿನಲ್ಲಿ ಅಷ್ಟು ಪರಿಣಾಮಕಾರಿಯಾಗಿ ಒಂದು ಪ್ರಭಾವನ ಬೀಳ್ತಾನೆ, ಅಂದರೆ ಅಷ್ಟು ಇನ್ಫ್ಲುಯೆನ್ಸ್ನ ಮಾಡ್ತಾನೆ ಒಬ್ಬ ಸ್ಟೂಡೆಂಟ್ನ ಮನಸ್ಸಿನಲ್ಲಿ. ಒಬ್ಬ ರೋಲ್ ಮಾಡಲ್ ಆಗಿ ನಿಂತ್ಕೊತಾನೆ. ಅವ್ನು ಮಾತಾಡೋ ರೀತಿ ಇರ್ಬೋದು, ಪಾಠ ಮಾಡೋ ರೀತಿ ಇರ್ಬೋದು, ಅವನು ಅರ್ಥ ಮಾಡಿಸೋ ರೀತಿ ಇರ್ಬೋದು, ಇದೆಲ್ಲನೂ ಕೂಡ ಸ್ಟೂಡೆಂಟ್ಸ್ ಮೇಲೆ ತುಂಬ ಪರಿಣಾಮ ಬೀಳುತ್ತೆ, ಅಂದರೆ ಅಷ್ಟು ಇನ್ಫ್ಲುಯೆನ್ಸ್ ಮಾಡುತ್ತೆ. ನಾನು ಪಾಠ ಮಾಡಿದ್ರೆ ನಮ್ಮ ಈ ಸರ್ ಥರ ಪಾಠ ಮಾಡಬೇಕು ಅನ್ನೋ ಮನೋಭಾವ ಬೆಳೆಸ್ಕೊತಾನೆ. ಅಂದರೆ ಅಲ್ಲಿ ಅರ್ಥ ಮಾಡಿಸ್ತಾನೆ. ಅಲ್ಲಿ ಪಾಠ ಬರೀ ಜಸ್ಟ್ ಅವ್ನು ಇನ್ಫಾರ್ಮೇಷನ್ನ ಸ್ಟೂಡೆಂಟ್ಸ್ಗಳಿಗೆ ಕೊಡಲ್ಲ. ಅಲ್ಲಿ ಒಬ್ಬ ಟೀಚರ್ ಪಾಠ ಮಾಡಬೇಕಾದ್ರೆ ಆ ವಿಷಯದ ಬಗ್ಗೆ ಎಲ್ಲ ರೀತಿಯ ಒಂದು ಜ್ಞಾನವನ್ನು ತುಂಬುತ್ತಾನೆ. ಅವನು ಎಕ್ಸಾಂಪಲ್ಸ್ಗಳನ್ನು ಕೊಡ್ತಾನೆ, ಹೇಳ್ತಾನೆ. ಸೊ ಇದು ಇವತ್ತಿನ ವಿಷಯ ಆಗಿದೆ. ಸೊ ಇನ್ನು ಮುಂದೆ ನಾನು ಇದೇ ಚಾನಲ್ನಲ್ಲಿ ಲೈಫ್ ಸೈನ್ಸ್ ಕಾನ್ಸೆಪ್ಟ್ಸ್ಗಳನ್ನು ನಿಮಗೆ ಕನ್ನಡದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಂದರೆ ಹೇಳ್ಕೊಡ್ತೀನಿ ನಿಮಗೆ. ಅಂದರೆ ರೆಗ್ಯುಲರ್ ಏನು ಕ್ಲಾಸಸ್ ಏನು ಮಾಡ್ತಾರೆ ಅದೇ ರೀತಿ ನಾನು ರೆಗ್ಯುಲರ್ ಕ್ಲಾಸಸ್ಗಳನ್ನು ಒಂದು ಇಂಡಿವಿಜುವಲ್ ಯೂನಿಟನ್ನು ತೊಗೊಂಡು ನಾನು ಪಾಠ ಮಾಡ್ತಾ ಇರ್ತೀನಿ. 10th ಹಿಡಿದು ನಿಮಗೆ ಮಾಸ್ಟರ್ಸ್ ಸ್ಟೂಡೆಂಟ್ಸ್ಗಳ ತನಕನೂ ಕೂಡ ನಿಮಗೆ ಒಂದು ವೈಡ್ ರೇಂಜಲ್ಲಿ ನಿಮಗೆ ಒಂದು ಪಾಠಗಳನ್ನು ನಾನು ಮಾಡ್ತೀನಿ. ಅಂದರೆ ಸಪ್ರೇಟ್ ಪ್ಲೇಲಿಸ್ಟ್ಗಳನ್ನು ಮಾಡಿರ್ತೀನಿ ನಾನು. ಆ ಸಪ್ರೇಟ್ ಪ್ಲೇಲಿಸ್ಟ್ಗಳಲ್ಲಿ ನಿಮ್ಮ ಒಂದು ಸ್ಪೆಸಿಫಿಕ್ ಟಾಪಿಕ್ಸ್ಗಳ ಬಗ್ಗೆ ನಾನು ಚಾಪ್ಟರ್ಸ್ಗಳನ್ನು ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡಿರ್ತೀನಿ. ಸೊ ಎಲ್ಲರೂ ಕೂಡ ಅದನ್ನು ನೋಡಿ ಕಲೀರಿ, ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ನ ಡಿಸ್ಕ್ರಿಪ್ಷನ್ಸಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಆಮೇಲೆ ವಾಟ್ಸಪ್ ಗ್ರೂಪ್ನ ಲಿಂಕ್ ಇದೆ. ಎಲ್ಲರೂ ಕೂಡ ಅದಕ್ಕೆ ಜಾಯ್ನ್ ಆಗಿ ಅಪ್ಡೇಟ್ ತೊಗೊಳ್ಳಿ. ಆಮೇಲೆ ಇನ್ನೊಂದು ವಿಷಯ ಏನು ಅಂತಂತಂದರೆ ಲೈಫ್ ಸೈನ್ಸಲ್ಲಿ ಫ್ಯೂಚರಲ್ಲಿ ಸಿಗುವಂಥ ಜಾಬ್ಸ್ಗಳ ಬಗ್ಗೆ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ ನಾನು ನಿಮಗೆ. ಗೌರ್ಮೆಂಟ್ ಜಾಬ್ಸ್ ಇರ್ಬೋದು ಅಥವಾ ಪ್ರೈವೇಟ್ ಜಾಬ್ಸ್ಗಳನ್ನ ಇರ್ಬೋದು, ಅದ್ರ ಬಗ್ಗೆ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಆದಷ್ಟು ನಾನು ಸೈನ್ಸನ್ನು ಎಲ್ಲರಿಗೂ ಕೂಡ ಅರ್ಥ ಆಗುವಂಥ ರೀತಿಯಲ್ಲಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ಸೊ ಹಾಗಾಗಿ ಎಲ್ಲರೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಈ ಒಂದು ಚಾನಲ್ ಬಗ್ಗೆ ತಿಳಿಸಿ ಅಂತ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.